ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಯೂಟ್ಯೂಬ್ ಚಾನಲ್. ಗೈಸ್, ನಾನು ಈ ಒಂದು ವಿಡಿಯೋನ ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಯಾಕಪ್ಪ ಅಂದ್ರೆ ಒಂದೊಂದ್ಸತಿ ಬಿಟ್ಬಿಡ್ಲಾ ಗುರು ಅಂತ ಅನ್ನಿಸ್ತಾ ಇದೆ. ಯೂಟ್ಯೂಬ್ ನ ಬಿಟ್ಬಿಟ್ಟು ಬೇರೆ ಕಡೆ ಏನಾದ್ರು ಫೋಕಸ್ ಮಾಡೋಣ ನೀಟಾಗಿ. ಯಾಕಪ್ಪ ಅಂದ್ರೆ ಒಂದು ಹಾಕಿರೋ ಎಫರ್ಟ್ಸ್ಗೆ ರೀಚ್ ಸಿಗ್ತಾ ಇಲ್ಲ, ವ್ಯೂಸ್ ಹೋಗ್ತಾ ಇಲ್ಲ, ಮಾನಿಟೈಸೇಷನ್ ಆಗಿಲ್ಲ. ಮಾನಿಟೈಸೇಷನ್ ಆಗಿರೋ ಒಂದಿಷ್ಟು ದುಡ್ಡು ಬರ್ತಿತ್ತು, ಒಂಚೂರು ಏನೋ ಒಂದು ಮೋಟಿವೇಶನ್ ವ್ಯೂಸ್ ಬರ್ದಿರೋದ್ರು ಮಾಡಕ್ಕೆ ಅಥವಾ ಬೇರೆ ಏನಾದ್ರು ಟ್ರೈ ಮಾಡಕ್ಕೆ ಕಂಟೆಂಟ್ಗೆ ಒಂದಿಷ್ಟು ದುಡ್ಡಾರು ಸಿಗ್ತಾ ಇತ್ತು. ಬಟ್ ಸಿಚುಯೇಷನ್ ಏನೋ ವರ್ಕೌಟ್ ಆಗ್ತಾ ಇಲ್ಲ. ಆ ಕಡೆ ಪ್ಲೇಸ್ಮೆಂಟ್ ತಲೆ ಬಿಸಿ ಆಗ್ಬಿಟ್ಟಿದೆ. ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಆದ್ರೆ ಮಾಡ್ತೀನಿ. ಈ ಒಂದು ವಿಡಿಯೋ ನಾನು ಮಾಡ್ತೀನಿ ಅನ್ಕೊಂಡಿರ್ಲಿಲ್ಲ ಗುರು. ಇಷ್ಟು ಬೇಗ ಇನ್ನೊಂದು ಟ್ರೈ ಮಾಡ್ತೀನಿ ಅಂತ ಅನ್ಕೋ ಇದ್ದೆ. ಮಾನಿಟೈಸೇಷನ್ ಇವಷ್ಟೊಂದು ಮಾಡೋಣ, ಅದು ಏನಾರು ಆಗ್ಲಿ ಗುರು, ಅದೆಷ್ಟು ವಿಡಿಯೋಸ್ ಆರು ಮಾಡ್ಲಿ, ಯಾವ್ದಾದ್ರು ಒಂದು ವಿಡಿಯೋ ಕ್ಲಿಕ್ ಆಗತ್ತೆ. ನನ್ನ ನಂಬಿಕೆ ಎಲ್ಲ ಇತ್ತು. ಬಟ್ ಇವಾಗ ನನ್ನ ಸಿಚುಯೇಷನ್ ನೋಡ್ತಾ ಇದ್ರೆ, ಅಂದ್ರೆ ಯೂಟ್ಯೂಬ್ ಚಾನಲ್ ಸಿಚುಯೇಷನ್ ನೋಡ್ತಾ ಇದ್ರೆ ಯಾಕೋ ವರ್ಕೌಟ್ ಆಗಂಗ್ ಕಾಣ್ತಾ ಇಲ್ಲ. ಏನು ಲೆಕ್ಕದಲ್ಲಿ ರೀಚ್ ಸಿಗ್ತಾ ಇಲ್ಲ. ಅದೇನು ನನ್ನ ಕಂಟೆಂಟ್ ಸರಿ ಇಲ್ವೋ, ಅಥವಾ ನಾನು ಮಾತಾಡೋ ಶೈಲಿ ಇಷ್ಟ ಆಗ್ತಿಲ್ವೋ, ಅಥವಾ ಯೂಟ್ಯೂಬ್ ಅಲ್ಗೋರಿದಮ್ ನನಗೆ ಸಪೋರ್ಟ್ ಮಾಡ್ತಾ ಇಲ್ವೋ, ಅದ್ ಏನಾಗ್ತಾ ಇದೆ ನನಗೂ ಗೊತ್ತಾಗ್ತಿಲ್ಲ. ಯಾಕಪ್ಪ ನಾನು ನಿಮ್ಗೆ ಲೈವ್ ಆಗಿ ತೋರಿಸ್ತೀನಿ. ಈಗ ಒಂದ್ ನಿಮಿಷ ನಾನು ಸ್ಕ್ರೀನ್ ರೆಕಾರ್ಡರ್ ಆನ್ ಮಾಡ್ಬಿಟ್ಟು ಇನ್ನೊಂದು ಫೋನಲ್ಲಿ ನಿಮ್ಗೆ ಲೈವ್ ಆಗಿ ಏನಿದೆ ಗುರು ಯೂಟ್ಯೂಬ್ ಸ್ಟುಡಿಯೋದ ಕತೆ ಡೈರೆಕ್ಟ್ ಆಗಿ ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ, ಈಗ ಅದು ಯೂಟ್ಯೂಬ್ ಸ್ಟುಡಿಯೋ ಆನ್ ಮಾಡ್ತಾ ಇದ್ದೀನಿ. ಯೂಟ್ಯೂಬ್ ಸ್ಟುಡಿಯೋಗೆ ಅದು ಹೋದ ಈಗ, ಸರಿನಾ? ನೆಕ್ಸ್ಟ್ ಇದು ಅಪ್ಡೇಟ್ ಮಾಡ್ಕೊಡಿ ಅಂತ ಬಂತು, ಆಮೇಲೆ ಮಾಡ್ತೀನಿ. ನೋಡಿ ಗುರು, 28 ದಿನದಲ್ಲಿ 14,600 ವ್ಯೂಸ್ ಬಂದಿದೆ, 128 ವಾಚ್ ಅವರ್ ಆಗಿದೆ. ಬಟ್ ಬನ್ನಿ, ಈಗ ನಂದು ಈಗ ವಿಡಿಯೋಸ್ಗೆ ಹೋಗ್ಬಿಟ್ಟು ಶಾರ್ಟ್ಸ್ ಒಂದು ರೀಚ್ ಜಾಸ್ತಿ ಆಗುತ್ತೆ ಗುರು. ಅದು ಅಲ್ಗಾರಿದಮ್ ಆ ರೀತಿ ಡಿಸೈನ್ ಮಾಡಿರ್ತಾರೆ. ಶಾರ್ಟ್ಸ್ ಅಂದ್ರೆ ಅದು ರೀಚ್ ಆಗ್ತಾ ಇರುತ್ತೆ, ಒಂದಿಷ್ಟು ಜನ ನೋಡ್ತಾರೆ. ನೋಡಿ ಗುರು, ಈಗ ನಿಮಗೆ ಚಿನ್ನ ಸಿಕ್ಕಿದ್ರೆ ಏನ್ ಮಾಡ್ತಾ ಇದ್ರಿ? ಚಿನ್ನ ಸಿಕ್ಕಿದ್ರೆ ಸರ್ಕಾರದ್ದು, ಬೇರೆ ಸಿಕ್ಕಿದ್ರೆ ನಿಮ್ದು ಅಂತ ಒಂದು ವಿಡಿಯೋ ಮಾಡಿದೆ. ನೋಡಿ, ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡಿ ಗುರು, 6 ವ್ಯೂಸ್ ಬಂದಿದೆ. ಇಂಪ್ರೆಷನ್ ಕ್ಲಿಕ್ ಥ್ರೂ ರೇಟ್ 0 ಇದೆ. ಅವರೇಜ್ ವಿಡಿಯೋ ಡ್ಯೂರೇಷನ್ 0.17 ಇದೆ. ಕಂಪ್ಲೀಟ್ಲಿ ಎಲ್ಲ ಎಕ್ಸ್ಟರ್ನಲ್ 5. ಇನ್ನೊಂದು ಮಾತ್ರ ನೋಟಿಫಿಕೇಶನ್ ಮುಖಾಂತರ ಹೋಗಿದೆ. ಆ ಥರ ಹೋದಾಗ ನಮಗೆ ಇಂಪ್ರೆಷನ್ ಕ್ಲಿಕ್ ಥ್ರೂ ರೇಟ್ ಬರಲ್ಲ. ಇದು ಯೂಟ್ಯೂಬಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಯ್ತು, ಇದು ಬೇಡ ಗುರು. ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ಗೆ ಹೋಗೋಣ. ಇದು ಇಂಪ್ರೆಷನ್ ಕ್ಲಿಕ್ ಥ್ರೂ ರೇಟ್ 3.8% ಇದೆ. ಬಟ್ 0.07 ವಾಚ್ ಟೈಮ್ ಇರೋದ್ರಿಂದ ಯೂಟ್ಯೂಬ್ ಏನು ಥಿಂಕ್ ಮಾಡುತ್ತೆ ಅಂದರೆ, ಈ ಒಂದು ವಿಡಿಯೋ ಚೆನ್ನಾಗಿಲ್ಲ, ನಾನು ಸಜೆಸ್ಟ್ ಮಾಡೋದು ಬೇಡ ಅಂತ ಥಿಂಕ್ ಮಾಡುತ್ತೆ. ಇದು ಮೋಸ್ಟ್ ಪ್ರಾಬಬಲಿ ಎಕ್ಸ್ಟರ್ನಲ್, ಒಂದೇ ಒಂದು ಬ್ರೌಸ್ ಫೀಚರ್ ಸರ್ಚ್ ಮಾಡಿರ್ತಾರಲ್ಲ ಅವಾಗ ಬಂದಿದೆ. ಇನ್ನೊಂದು ನೋಟಿಫಿಕೇಶನ್ ಇಂದ ಹೋಗಿದೆ, ಅದು ವ್ಯೂಸ್ ಕರೆಕ್ಟ್ ಆಗಿ ಬಂದಿಲ್ಲ ಗುರು. ಇವಾಗ MI ವರ್ಸಸ್ DC ಓಪನ್ ಮಾಡಿದ್ರೆ ನೋಡಿ, 9 ವ್ಯೂಸ್ ಬಂದಿದೆ. ವಾಚ್ ಟೈಮ್ 0.29 ಇದೆ ಅಷ್ಟೇ. ನೆಕ್ಸ್ಟ್ ನೋಡಿ ಗುರು, ಇದು ಎಕ್ಸ್ಟರ್ನಲ್ ಇಂದಾನೆ 6 ವ್ಯೂಸ್ ಬಂದಿರೋದು, ಸರಿನಾ? ಇನ್ನು 3 ವ್ಯೂಸ್ ಅದು ಎಕ್ಸ್ಟರ್ನಲ್ ಇಂದಾನೆ ಅನ್ಸುತ್ತೆ. ಇಲ್ಲಿ ಬರಬೇಕಿತ್ತು, ಬಟ್ ಅದು ಬಂದಿಲ್ಲ, ಯಾಕಂದ್ರೆ ರೀಚೇ ಸಿಕ್ಕಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಪರ್ಫೆಕ್ಟ್ ಆಗಿ ತೋರಿಸ್ತಿದೆ 100% ಎಕ್ಸ್ಟರ್ನಲ್. ಎಲ್ಲ ವಾಟ್ಸಪ್ ಸ್ಟೇಟಸ್ ಇಂದ ವಿಸಿಟ್ ಹಾಕಿರೋದು, ಸರಿನಾ? ನೆಕ್ಸ್ಟ್ ಗುರು, GT ವರ್ಸಸ್ UP ವಾರಿಯರ್ಸ್. ಇದು 6 ವ್ಯೂಸ್ ಬಂದಿದೆ. ಅವರೇಜ್ ವ್ಯೂ ಡ್ಯೂರೇಷನ್ 20 ಸೆಕೆಂಡ್ ಇದೆ. ಇದು ಈಗ ಇಲ್ಲಿ ನೋಡಿ ರೀಚ್ ಅಲ್ಲಿ ಇರುತ್ತೆ. ಎಕ್ಸ್ಟರ್ನಲ್ ಇಂದ 66.7% ಬಂದಿದೆ. ಆಮೇಲೆ ಚಾನಲ್ ಪೇಜಸ್ ಇಂದ 16.7, ನೋಟಿಫಿಕೇಶನ್ ಇಂದ 16.7, ಅಂದ್ರೆ 4 ಎಕ್ಸ್ಟರ್ನಲ್ ಇಂದ ಬಂದಿದೆ ಗುರು. ಇನ್ನೊಂದು ಒಂದು ನೋಟಿಫಿಕೇಶನ್ ಇಂದ, ಇನ್ನೊಂದು ಬೇರೆ ಚಾನಲ್ ನಮ್ಮ ತರಾನೇ ಕಂಟೆಂಟ್ ಮಾಡ್ತಾರಲ್ಲ ಅವ್ರ ಕೆಳಗಡೆ ಬರುತ್ತಲ್ಲ, ಆ ರೀತಿಯಿಂದ ಬಂದಿದೆ, ಸರಿನಾ? ಇದು RCB ವರ್ಸಸ್ ನಮ್ಮ MI. ಈ ಮ್ಯಾಚ್ ಗೆಲ್ತಲ್ಲ ಗುರು ಇಂಡಿಯಾ. ಇದು ಹೆಂಗ್ ಬಂದಿದೆ ಅಂದ್ರೆ, ಇದು 107 ವ್ಯೂಸ್ ಬಂದಿದೆ. ವಾಚ್ ಅವರ್ಸ್ ಬಂದು 1.09 ಇದೆ. ಬಟ್ ಇಲ್ಲಿ ನೋಡಿ 0.8 ಇದೆ. ಯಾಕಪ್ಪ ಅಂದ್ರೆ ನಾನು ಆಡ್ ರನ್ ಮಾಡಿದೆ, ಇಲ್ಲೇ ಬರ್ತಿದೆ ನೋಡಿ. 97 ವ್ಯೂಸ್ ಆಡ್ ಇಂದ ಬಂದಿದೆ, 5 ವ್ಯೂಸ್ ಎಕ್ಸ್ಟರ್ನಲ್ ಇಂದ ಬಂದಿದೆ. ಮತ್ತೆ ಒಂದು ಡೈರೆಕ್ಟರ್ ಅಲ್ಲೊಂದು ಸುಮ್ಮನೆ ಏನೋ ಕ್ಲಿಕ್ ಮಾಡಿರ್ತಾರೆ, ಇನ್ನೊಂದು ಚಾನಲ್ ಪೇಜಸ್, ಇನ್ನೊಂದು ಯಾರು ಯೂಟ್ಯೂಬ್ ಅಲ್ಲಿ ಸರ್ಚ್ ಹೊಡೆದಿರ್ತಾರೆ, ಒಂದು ನೋಟಿಫಿಕೇಶನ್, ಇನ್ನೊಂದು ಸಬ್ಸ್ಕ್ರಿಪ್ಷನ್ಸ್ ಆಗಿರ್ತಾರಲ್ಲ ಗುರು, ಆ ಫೀಡ್ ಅಲ್ಲಿ ಬರುತ್ತಲ್ಲ. ಅಂದ್ರೆ ನಿಮ್ಗೆ ಸಬ್ಸ್ಕ್ರೈಬ್ ಅಂತಾನೆ ಒಂದು ಈ ಕಡೆ ಒಂದು ಟ್ಯಾಬ್ ಇರುತ್ತಲ್ಲ, ಅಂದ್ರೆ ನೀವು ಯಾರ್ಯಾರಿಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಅಂತ ನೋಡ್ಬೋದಲ್ಲ, ಆ ಒಂದು ಟ್ಯಾಬ್ ನ ಮುಖಾಂತರ ಒಬ್ರು ವ್ಯೂಸ್ ಬಂದಿದೆ. ಅಂದ್ರೆ ಗುರು ಲೆಕ್ಕದಲ್ಲಿ ಚೂರು ರೀಚೇ ಆಗ್ತಿಲ್ಲ. ಬೇಕಾದ್ರೆ ನಂದು ಅನಾಲಿಟಿಕ್ಸ್ ನೋಡಿ, ನನ್ನ ಹಳೆ ನೋಟ್ಸು ಅದು ಇದು ಇಂದಾನೆ ನನ್ನ ಚಾನಲ್ ಇವಾಗಲೂ ನಡೀತಿರೋದು. ಹಳೆ ವಿಡಿಯೋಗೆ ವ್ಯೂಸ್ ಬರ್ತಾ ಇರೋದು. ಆರ್ಗ್ಯಾನಿಸಮ್ಸ್ ಅಂಡ್ ಪಾಪ್ಯುಲೇಷನ್ಸ್, 2D ಸೆಕ್ಷುವಲ್ ರೀಪ್ರೊಡಕ್ಷನ್, ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್, ಇವೆಲ್ಲ PU ಕಾನ್ಸೆಪ್ಟ್ಸ್. ಇದಕ್ಕೆ ವ್ಯೂಸ್ ಬರ್ತಾ ಇದೆ. ಬಟ್ ನಾನು ಇವಾಗ ಏನೇ ಎಫರ್ಟ್ ಹಾಕಿದ್ರು ಗುರು,
ಚೂರು ವ್ಯೂಸ್ ಬರ್ತಾ ಇಲ್ಲ, ಅದು ಅಲ್ಗೋರಿದಮ್ ರೀಚ್ ಮಾಡಿಸ್ತಿಲ್ಲ ಅಂತ ಅನ್ಕೋತೀನಿ. ಇಲ್ಲ ನಾನೇ ಏನಾದ್ರು ತಪ್ಪಿದ್ರೆ ತಿಳಿಸಿ. ಒಂದೊಂದ್ಸತಿ ಯೂಟ್ಯೂಬ್ ಬಿಟ್ಬಿಡೋಣ ಗುರು ಅಂತ ಅನ್ಸತ್ತೆ. ಬಟ್ ಇಷ್ಟು ವರ್ಷ ಕಂಟಿನ್ಯೂ ಮಾಡ್ಕೊ ಬಂದು ಬಿಡಕ್ ಮನ್ಸೆಲ್ಲ ಒಪ್ಪಲ್ಲ ಗುರು. ಒಂದ್ಸತಿ ಬಂದ್ಮೇಲೆ ನನ್ಗೆ ಕೆಲಸ ಮುಗಿಸ್ಲೇಬೇಕು, ಇಲ್ಲಾಂದ್ರೆ ಸಮಾಧಾನ ಆಗಲ್ಲ. ನಾನು ಬಿಡಲ್ಲ, ಕನ್ಫರ್ಮ್ ಮಾಡ್ತಾ ಇದ್ದೀನಿ. ಅನ್ಸಿತ್ತು ಗುರು, ಅದಕ್ಕೆ ನಾನು ನಿನ್ನೆ ವಿಡಿಯೋ ಮಾಡಿರ್ಲಿಲ್ಲ. ನಮ್ಮ WPL RCB ಗೆದ್ರಲ್ಲ, ಬೇಜಾರಾಗ್ಬಿಟ್ಟಿತ್ತು. ಯಾವನ್ ವಿಡಿಯೋ ಮಾಡ್ತಾನ ಗುರು ಅಂತ ಸುಮ್ಮನೆ ನೋಡಿದ್ರು ನಾನು ವಿಡಿಯೋ ಮಾಡಲ್ಲ. ಯಾಕೆ, ಮೊದ್ಲೇ ವ್ಯೂಸ್ ಬೇರೆ ಬರ್ತಿಲ್ಲ. ಸ್ವಲ್ಪ ವ್ಯೂಸ್ ಎಲ್ಲ ನೋಡಿ ಬೇಜಾರು ಆಗಿದೆ ಗುರು. ಬಟ್ ರೀಚ್ ಸಿಗ್ತಾ ಇಲ್ಲ, ಅದು ಏನಕ್ಕೆ ಅಂತಾನು ಗೊತ್ತಾಗ್ತಿಲ್ಲ. ನಾನೇನಾದ್ರು ತಪ್ಪಿದ್ರೆ ಅಥವಾ ಯೂಟ್ಯೂಬಲ್ಲಿ ನೀನು ತಪ್ಪು ಮಾಡ್ತಿದ್ಯಾ ಗುರು, ಕಂಟೆಂಟ್ ಏನಾದ್ರು ಬದಲಾಯಿಸ್ಬೇಕು, ಅಥವಾ ನೀನು ಏನೋ ತಪ್ಪು ಮಾಡ್ತಿದ್ಯಾ ನಿನಗೆ ಗೊತ್ತಿಲ್ದಂಗೆ, ನಿಮ್ಗೆ ಯಾರಿಗಾರು ಗೊತ್ತಿದ್ರೆ ಕಾಮೆಂಟ್ ಹೊಡಿರಿ, ಅಥವಾ ನಿಮ್ ಸಜೆಷನ್ ಕೊಡಿ ಗುರು. ಕಾಂಟೆಂಟ್ ಇದ್ರ ಮೇಲೆ ಮಾಡೋ ಗುರು ವಿಡಿಯೋಸ್ನ ಅಂತ ನಾನು ಟ್ರೈ ಮಾಡ್ತೀನಿ ಆಸ್ ಯೂಶುವಲಿ. ಈ ಸೆಮ್ ಸ್ವಲ್ಪ ಫ್ರೀ ಇರ್ತೀನಿ, ಜೊತೆ ಪ್ಲೇಸ್ಮೆಂಟ್ ಬೇರೆ ಪ್ರಿಪ್ರೇಷನ್ ನಡೀಬೇಕು. ನೋಡೋಣ ಏನ್ ಆಗತ್ತೆ ಅಂತ ಗೊತ್ತಿಲ್ಲ. ಈ ಒಂದು ವಿಡಿಯೋದ ಬಗ್ಗೆ ನಿಮ್ಗೇನ್ ಅನ್ನಿಸ್ತು ಕಾಮೆಂಟ್ ಹೊಡಿರಿ. ಜೊತೆಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಗೈಸ್. ಜೈ ಹಿಂದ್, ವಂದೇ ಮಾತರಂ.